ನಮಸ್ಕಾರ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಇವತ್ತಿನ ಟಾಪ್ 5 ಸುದ್ದಿಗಳು. ಕಳ್ಳತನಕ್ಕೆ ಸುಲಭವಾಯ್ತಾ ಶಕ್ತಿ ಯೋಜನೆ. ತುಂಬಿದ್ದ ಬಸ್ ಹತ್ತಿ ಮಹಿಳೆಯರ ಚಿನ್ನಾಭರಣಗಳಿಗೆ ಕನ್ನ. ಕಲಬುರಗಿ ಮೂಲದ ಯುವತಿಯರ ಗ್ಯಾಂಗ್ನಿಂದ ಕಳ್ಳತನ. ಕಳ್ಳಿಯರ ಎಡೆಮುರಿ ಕಟ್ಟಿದ ಚಿಕ್ಕಬಳ್ಳಾಪುರ ಪೊಲೀಸರು. ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್ನಲ್ಲಿ ನಂಬಿಕೆ ದ್ರೋಹ. ಮನೆಯಲ್ಲಿ ಚಾಲಕನಾಗಿ ಎದ್ದವನಿಂದಲೇ ಕಿಡ್ನಾಪ್ ಪ್ಲಾನ್. ಬನ್ನೇರುಘಟ್ಟ ಬಳಿ ಅರೆಬೆಂದ ಸ್ಥಿತಿಯಲ್ಲಿ ಪತ್ತೆಯಾಗದ ಮೃತದೇಹ. ಪೊಲೀಸರ ಗುಂಡೇಟು ತಿಂದು ಆಸ್ಪತ್ರೆಯಲ್ಲಿರುವ ಆರೋಪಿಗಳು. ಪ್ರಜ್ವಲ್ ರೇವಣ್ಣ ಅಪರಾಧಿ ಎಂದ ಕೋರ್ಟ್. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ತೀರ್ಪು. ಶಿಕ್ಷೆ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ವಿಚಾರಣೆ. ಹಣಬಲ ಇದ್ರೂ ಕೂಡ ತಪ್ಪು ಮಾಡಿದರೆ ಶಿಕ್ಷೆ ಎಂಬುದು ಸಾಬೀತು. ಶೂನ್ಯ ವ್ಯವಸ್ಥೆಯಿಂದ ಶಿಕ್ಷಣ ಹಾಗೂ ಜೀವನದ ಮೇಲೆ ಬರೆ. ದಾವಣಗೆರೆ ವಿಠಲಾಪುರ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆ. ಶಿಕ್ಷಣ ತೊರೆದು ಕೂಲಿ ಕೆಲಸಕ್ಕೆ ಹೋಗುವ ಪರಿಸ್ಥಿತಿ. ಬಡಾಯಿ ಕೊಚ್ಚಿಕೊಳ್ಳುವ ರಾಜಕಾರಣಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿ. ಅಳಿಯನ ಜೊತೆ ಸೇರಿ ಗಂಡನನ್ನ ಕೊಲೆಗೈದ ಪಾಪಿ ಹೆಂಡತಿ. ಪ್ರೀತಿಸಿ ಮದುವೆಯಾಗಿದ್ದ ಮಗಳ ನಡೆಗೆ ತಂದೆ ವಿರೋಧ. ಅತ್ತೆ ಮೇಲೆ ಕೋಪಗೊಂಡಿದ್ದಕ್ಕೆ ಅಳಿಯನಿಂದ ಕಪಾಳ ಮೋಕ್ಷ. ಮೃತಪಟ್ಟವನ ಸಮಾಧಿ ಮಾಡಿದವರಿಗೆ ಕಾಡುಗೋಡಿ ಪೊಲೀಸರಿಂದ ಬಂಧನ. ಇದಿಷ್ಟು ಇವತ್ತಿನ ಟಾಪ್ 5 ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಇದು ಸತ್ಯದ ಕನ್ನಡಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.